ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರೋಂಥ ವಿಚಾರ ನಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಏನೋ ಒಂದು ಯೂಟ್ಯೂಬ್ಗೆ ಎಂಟ್ರಿ ಆಗ್ತೀವಿ ಅಂದರೆ ಯೂಟ್ಯೂಬ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇರಬೇಕಾಗುತ್ತೆ. ಈಗ ಹೆಂಗೆ ನೀವು ಒಂದು ಗಾಡಿ ಓಡಿಸ್ತೀರಾ ಅಥವಾ ಕಾರ್ ಓಡಿಸ್ತೀರಾ ಅಂದರೆ ನಿಮಗೆ ಫಸ್ಟ್ ಒಂದು ಬೇಸಿಕ್ ನಾಲೆಜ್ ಬೇಕಾಗುತ್ತೆ. ಅದೇ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಬೇಸಿಕ್ ನಾಲೆಜ್ ಬೇಕಾಗುತ್ತೆ. ಅದು ಏನೇನು ಬೇಸಿಕ್ ನಾಲೆಜ್ ಬೇಕಾಗುತ್ತೆ, ಯೂಟ್ಯೂಬಲ್ಲಿ ಹೇಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಬನ್ನಿ, ಏನಪ್ಪ ಅದು ಅಂಥ ಬೇಸಿಕ್ ರೂಲ್ಸ್ ಗೊತ್ತಿರಬೇಕು ಯೂಟ್ಯೂಬ್ ಬಗ್ಗೆ ಅನ್ನೋದಾದರೆ, ನೀವೀಗ ಒಂದು ಕಾರ್ ಓಡಿಸ್ತೀರಾ ಅಂದರೆ ಕಾರ್ ಬಗ್ಗೆ ನಿಮಗೆ ಅಟ್ಲೀಸ್ಟ್ ಗೇರ್ ಬಗ್ಗೆ, ಕ್ಲಚ್ ಬಗ್ಗೆ, ಬ್ರೇಕ್ ಬಗ್ಗೆ, ಎಕ್ಸೆಟ್ರ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ನಾಲೆಜ್ ಇರಬೇಕಾಗುತ್ತೆ. ಈಗ ಕ್ಲಚ್ ಒತ್ತೋ ಜಾಗದಲ್ಲಿ ಬ್ರೇಕ್ ಒತ್ತಿದ್ರೆ ಅಥವಾ ಬ್ರೇಕ್ ಒತ್ತೋ ಜಾಗದಲ್ಲಿ ಎಕ್ಸ್ಲೇಟ್ರ್ ಒತ್ತಿದ್ರೆ ಡ್ಯಾಮೇಜ್ ಆಗೋ ಸಾಧ್ಯತೆ ಎಲ್ಲ ರೀತಿ ಇರುತ್ತೆ. ಅದೇ ರೀತಿ ಒಂದು ಯೂಟ್ಯೂಬ್ ಮಾಡ್ತೀರಾ, ಒಂದು ವೀಡಿಯೋಸ್ ಮಾಡ್ತೀರಾ ಅನ್ನೋದಾದರೆ ವೀಡಿಯೋಸ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕಾಗುತ್ತೆ. ಯೂಟ್ಯೂಬಲ್ಲಿ ಅಂಥದ್ದೇನು ರೂಲ್ಸ್ ರೆಗ್ಯುಲೇಷನ್ ಅದೆಲ್ಲ ಏನೂ ಇರೋದಿಲ್ಲ ಅಂತ ನಿಮ್ಮ ಒಂದು ಅನಿಸಿಕೆಯಲ್ಲಿರ್ತೀರ. ಹೆಂಗೆ ಅಂದರೆ ಒಂದು ವೀಡಿಯೋಸ್ ಮಾಡ್ಕೊಂಬರೋದು, ಅದನ್ನ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿರ್ತೀರ. ಬಟ್ ಯೂಟ್ಯೂಬ್ ಅಂದರೆ ಅಷ್ಟೇ ಅಲ್ಲ. ಯೂಟ್ಯೂಬಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿವೆ. ಯೂಟ್ಯೂಬಲ್ಲಿ ಫಸ್ಟ್ನೇ ರೂಲ್ಸ್ ಏನು ಗೊತ್ತಾ, ವೀಡಿಯೋದಲ್ಲಿ ಯಾವುದೇ ರೀತಿಯ ಸಾಂಗ್ಸ್ಗಳನ್ನ ಹಾಕ್ಬಾರ್ದು. ನೀವು ಪ್ರತಿಯೊಬ್ಬರು ವೀಡಿಯೋದಲ್ಲಿ ನೋಡಿರ್ತೀರ, ನನ್ನ ಪ್ರಕಾರ ಸ್ವಲ್ಪ ಸೆಕೆಂಡ್ಸ್ ಅಷ್ಟು ಮಾತ್ರ ಸಾಂಗ್ಸ್ ಬರ್ತಾ ಇರುತ್ತೆ. ಲೈಕ್ ಆ ಥರ ಯೂಟ್ಯೂಬಲ್ಲಿ ವೀಡಿಯೋಸಿಗೆ ಯಾವುದೇ ನಮ್ಮ ಸ್ವಂತ ವೀಡಿಯೋಸ್ ಆಗಲಿ ಅಥವಾ ಬೇರೆಯವ್ರ ವೀಡಿಯೋಸ್ ಕದ್ದಾಕೋದಾಗಲಿ ಮಾಡಿದ್ದೆ ಆದರೆ ನಮಗೆ ಕಾಪಿರೈಟ್ ಇಶ್ಯೂಸ್ ಅಂತ ಬರುತ್ತೆ. ಈ ಕಾಪಿರೈಟ್ ಇಶ್ಯೂಸ್ ಏನು ಅಂತ ಮುಂದೆ ಹೇಳ್ತೀನಿ, ಆಯಿತಾ. ಈಗ ವೀಡಿಯೋಸಲ್ಲಿ ಸಾಂಗ್ಸ್ ಹಾಕ್ಬಾರ್ದು ಅಂತ ಹೇಳಿದೆ. ಯಾಕೆ ಅಂತಂದರೆ, ಈಗ ಬೇರೆಯವ್ರು ಮಾಡಿರೋಂಥ ಸಾಂಗ್ನ ನಮ್ಮ ವೀಡಿಯೋಸಲ್ಲಿ ನಾವು ಬಳಸ್ಕೊಂಡಿದ್ದೆ ಆದರೆ ಅದನ್ನು ಮಿನಿಮಮ್ 7 ಸೆಕೆಂಡ್ಸ್ ಒಳಗಡೆ ಸಾಂಗ್ ಹಾಕ್ಬೇಕಂತ ಯೂಟ್ಯೂಬಲ್ಲಿ ಫಸ್ಟ್ ರೂಲ್ಸ್ ಇರೋದು, ಆಯಿತಾ. ಯಾವುದೇ ಸಾಂಗ್ ಆಗಲಿ, ಕನ್ನಡ, ಹಿಂದಿ, ಎನಿ ಲ್ಯಾಂಗ್ವೇಜ್ ಸಾಂಗ್ಸ್ ಆಗಲಿ ಕೂಡ ಒಬ್ಬ ಯೂಟ್ಯೂಬರ್ ವೀಡಿಯೋದಲ್ಲಿ ಮಿನಿಮಮ್ 7 ಸೆಕೆಂಡ್ಸ್ ಅಷ್ಟೇ ಇರಬೇಕು ಅನ್ನೋ ಒಂದು ರೂಲ್ಸು. ಅವ್ರು ಹೇಳಿರೋ ಪ್ರಕಾರ ಒಂದು 8 ಸೆಕೆಂಡ್ ಇದ್ದರೆ ಸಾಂಗ್ ಓಕೆ ಅಂತ ಹೇಳಿದ್ರು. ಬಟ್ 8 ಸೆಕೆಂಡ್ ನಾವು ಹಾಕಿದರೆ ಅದು ಕೂಡ ಕಾಪಿರೈಟ್ ಬರುತ್ತೆ. ಅಲ್ಲಿಗೆ ನಾವು 6 ಸೆಕೆಂಡ್ಸ್ ಅಷ್ಟೇ ಸಾಂಗ್ನ ಹಾಕ್ಬೇಕಾಗುತ್ತೆ ಒಂದು ವೀಡಿಯೋದಲ್ಲಿ. ಇದೇನಿದ್ದು ಇವನು ಈ ಥರ ಹೇಳ್ತಿದ್ದಾನಲ್ಲ ಅಂತ ಎಲ್ಲ ಇಮ್ಯಾಜಿನೇಷನ್ ಆಗಲಿ ಅಂತ ಆಗಲಿ ಮತ್ತು ಯಾವುದೇ ರೀತಿ ಅಂದ್ಕೊಳ್ಬೇಡಿ. ಯಾಕೆ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೂಡ ರೂಲ್ಸ್ ರೆಗ್ಯುಲೇಷನ್ನ ಫಸ್ಟು ತಿಳ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ಮತ್ತು ಸ್ಟಾರ್ಟ್ ಮಾಡಿದ್ಮೇಲೆ ಹೋಗ್ತಾ ವೀಡಿಯೋಸ್ ಮಾಡ್ತಾ ನನಗೆ ಜಾಸ್ತಿ ಇನ್ನೂ ರೂಲ್ಸ್ ಹೆಚ್ಚಾಗಿ ಗೊತ್ತಾದವು ಏನು ಎತ್ತ ಅಂತ ಹೇಳಿ. ನಿಮ್ಮಲ್ಲೂ ಕೂಡ ಕೆಲವೊಬ್ಬರು ಇರ್ತೀರ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇರೋರು, ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಇರೋರು, ಅಥವಾ ಮೋಟೋ ವ್ಲಾಗ್ ಎನಿಥಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಇರೋರು ಇರ್ತೀರ ನನ್ನ ವೀಡಿಯೋಸ್ ನೋಡೋರಲ್ಲಿ. ಹಂಗಾಗಿ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಇದನ್ನು ಹೇಳ್ತಾ ಇರೋದು, ಆಯಿತಾ. ಆಗಲೇ ಯಾವುದೇ ರೀತಿಯ ಸಾಂಗ್ಸ್ನ ನಮ್ಮ ವೀಡಿಯೋದಲ್ಲಿ ಹಾಕ್ಕೊಳ್ಬಾರ್ದು. ಅದು ಮಿನಿಮಮ್ 6 ಸೆಕೆಂಡ್ಸ್ ಒಳಗಡೆ ಇರಬೇಕು, ಅಥವಾ 6 ಸೆಕೆಂಡ್ಸ್ ಇದ್ದರೂ ಓಕೆ. 8 ಸೆಕೆಂಡ್ ಇದ್ದರೂ ಕೂಡ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಏನಿದು ಕಾಪಿರೈಟ್ ಇಶ್ಯೂಸ್ ಅಂತ ಅಂದರೆ, ಕಾಪಿರೈಟ್ ಇಶ್ಯೂಸ್ ಅಂದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಅನ್ಎಲೆಕ್ಚುವಲ್ ಪ್ರಾಪರ್ಟಿ ಅಂತೀವಿ ಮತ್ತು ಅನ್ಆಥರೈಸ್ಡ್ ಯೂಸ್ ಅಂತ ಹೇಳ್ತೀವಿ. ಅಂತ ಅಂದರೆ ಕನ್ನಡದಲ್ಲಿ ಅವರ ಪರ್ಮಿಷನ್ ಇಲ್ಲದೆ ಅಥವಾ ಅವರ ಅನುಮತಿ ಇಲ್ಲದೆ ಅವರ ವೀಡಿಯೋಗಳನ್ನು, ಅವರು ಮಾಡಿರುವಂಥ ಸಾಂಗ್ಗಳನ್ನ, ಅವರು ಮಾಡಿರುವಂಥ ಹಾಡುಗಳನ್ನ ನಾವು ಬಳಸಿದ್ದೆ ಆದರೆ, ಅದನ್ನು ನಮ್ಮ ವೀಡಿಯೋದಲ್ಲಿ ನಾವು ಅದನ್ನ ಯೂಸ್ ಮಾಡಿದ್ದೆ ಆದರೆ, ಇದನ್ನು ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಯೂಟ್ಯೂಬ್ನವರು ಏನಿದ್ದಾರೆ ನಮ್ಮ ವೀಡಿಯೋನ ಚೆಕ್ ಮಾಡ್ತಾರೆ. ಅದು 10 ಮಿನಿಟ್ಸ್ ಪ್ರೊಸೆಸಿಂಗ್ ಇರುತ್ತೆ. 10 ಮಿನಿಟ್ಸ್ ಪ್ರೊಸೆಸಿಂಗಲ್ಲಿ ನಿಮ್ಮ ವೀಡಿಯೋ ಕಾಪಿರೈಟ್ ಆಗಿಲ್ಲ ಅಥವಾ ನನ್ನ ಅಂತ ಬಂದರೆ ನಿಮ್ಮ ವೀಡಿಯೋ ಸೇಫ್ ಇದೆ ಅಂತ. ಬರೀ ಕಾಪಿರೈಟ್ ಇಶ್ಯೂಸ್ ಅಂತ ಬಂತಂದರೆ ನಿಮ್ಮ ವೀಡಿಯೋದಲ್ಲಿ ಅವ್ರದ್ದು ಅವರ ಅನುಮತಿ ಇಲ್ಲದೆ ನೀವು ಸಾಂಗ್ ಹಾಕೋ ಆಗಿಲ್ಲ, ಅವ್ರು ಮಾಡಿರೋಂಥ ಸಾಂಗನ್ನು ಹಾಕ್ಬಾರ್ದು. ಇದನ್ನೇ ಕಾಪಿರೈಟ್ ಇಶ್ಯೂಸ್ ಅಂತಾರೆ. ಈಗ ಕಾಪಿರೈಟ್ ಸ್ಟ್ರೈಕ್ಸ್ ಅಂತ ಒಂದಿದೆ. ಕಾಪಿರೈಟ್ ಸ್ಟ್ರೈಕ್ಸ್, ಕಾಪಿರೈಟ್ ಇಶ್ಯೂಸ್ ಎರಡು ಒಂದೇನಾ? ಅಲ್ಲ, ಎರಡು ಬೇರೆ. ಕಾಪಿರೈಟ್ ಇಶ್ಯೂಸ್ ಅಂತ ಅಂದರೆ ಬೇರೆಯವರ ಸಾಂಗ್ ಹಾಕಿದರೆ, ಬೇರೆಯವರ ವೀಡಿಯೋಸ್ ಅದರಲ್ಲಿ ಸೇರಿಸಿ ಹಾಕಿದರೆ ಅವು ಇಶ್ಯೂಸ್ ಬರುತ್ತೆ ಅಷ್ಟೇ, ಆಯಿತಾ. ಅವನ್ನ ಹಂಗೆ ನಾವು ಅಲ್ಲೇ ಎಡಿಟಿಂಗ್ ಮಾಡ್ಕೊಂಡು ಅಲ್ಲೇ ನಾವು ಅದು ಏನಿದೆ ಇಶ್ಯೂಸ್ನ ಹಂಗೆ ನಾವು ರಿಮೂವ್ ಮಾಡ್ಕೋಬೋದು. ಬಟ್ ಕಾಪಿರೈಟ್ ಸ್ಟ್ರೈಕ್ಸ್ ಅಂತ ಇದೆ. ಕಾಪಿರೈಟ್ ಸ್ಟ್ರೈಕ್ಸ್ ಅಂತ ಅಂದರೆ ನಿಮಗೆ ಒಂದು ವೀಡಿಯೋದಲ್ಲಿ ನೀವು ಈಗ ಹೆಂಗೆ ಅಂದರೆ, ಈಗ ಬ್ಯಾಡ್ ವರ್ಡ್ಸ್ ಅಂತಾರಲ್ಲ, ಲೈಕ್ ಆ ರೀತಿ ನೀವು ಯಾವುದೇ ರೀತಿಯ ಬೀಪ್ ಸೌಂಡ್ ಹಾಕ್ದೇನೆ ಅಥವಾ ಏನು ಅದರಲ್ಲಿ ನೀವೇನು ಸೌಂಡ್ಸ್ ಕೊಡ್ದೇನೆ ಓಪನ್ ವೀಡಿಯೋಸ್ ಹಾಕಿದ್ದೆ ಆದರೆ, ಬೇರೆ ರೀತಿಯ ಪದಗಳನ್ನ ಮಾತಾಡಿ, ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ, ಆ ರೀತಿಯ ಪದಗಳನ್ನ ಮಾತಾಡಿದ್ದೆ ಆದರೆ ಅವಕ್ಕೆ ಕಾಪಿರೈಟ್ ಸ್ಟ್ರೈಕ್ಸ್ ಅಂತ ಬೀಳುತ್ತೆ. ಮತ್ತು ಇಡೀ ಒಂದು ವೀಡಿಯೋದಲ್ಲಿ ಫುಲ್ಲು ಸಾಂಗ್ ಹಾಕಿದರೆ ಅವಕ್ಕೂ ಕೂಡ ಕಾಪಿ ಸ್ಟ್ರೈಕ್ಸ್ ಬೀಳುತ್ತೆ. ಕಾಪಿ ಸ್ಟ್ರೈಕ್ಸ್ 3 ಇರುತ್ತೆ ಆಪ್ಷನ್, ಆಯಿತಾ. 3 ಸತಿನೂ ಬಿತ್ತು ಅಂದರೆ ನಿಮ್ಮ ಅಕೌಂಟ್ನ ಸಸ್ಪೆಂಡ್ ಮಾಡ್ತಾರೆ ಅಥವಾ ಡಿಲೀಟ್ ಮಾಡ್ಬೋದು ಅವರಿಗೆ. ಈ ರೀತಿ ಚಾನ್ಸಸ್ ಇರುತ್ತೆ.
ಈಗ ನಾನು ನಿಮಗೆ ಯೂಟ್ಯೂಬಲ್ಲಿ ಇನ್ಕಮ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ, ಆಯಿತಾ. ನಿಮ್ಮ ಎಲ್ಲರಿಗೂ ಕ್ಯೂರಿಯಾಸಿಟಿ ಆದಂಥ ಒಂದು ಪ್ರಶ್ನೆ ಅಂದರೆ ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ತುಂಬ ಜನಕ್ಕೆ ಒಂದು ಅನಿಸಿಕೆ ಇರುತ್ತೆ, ನನಗೂ ಕೂಡ ಯೂಟ್ಯೂಬ್ ಕಡೆಯಿಂದ ಇನ್ಕಮ್ ಬರ್ತಿದೆ, ದುಡ್ಡು ಬರ್ತಿದೆ, ಅದಕ್ಕಾಗಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಬಟ್ ಈಗ ನಾನು ಯೂಟ್ಯೂಬ್ ಇನ್ಕಮ್ ಬರೋದನ್ನ ರೂಲ್ಸ್ ಹೇಳ್ತೀನಿ. ರೂಲ್ಸ್ ಹೇಳಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ನನಗೆ ಅಮೌಂಟ್ ಬರ್ತಿದೇನೋ ಇಲ್ಲ ಅಂತೇಳಿ. ಅದಕ್ಕಿಂತ ಮುಂಚೆ ಹೇಳ್ಬೇಕಂತ ಅಂದರೆ, ಕ್ಲಾರಿಫೈ ಮಾಡ್ಬೇಕಂತ ಅಂದರೆ, ನನಗೆ ಇದುವರೆಗೂ ಕೂಡ ₹1 ಕೂಡ ಬಂದಿಲ್ಲ ಯೂಟ್ಯೂಬಿಂದ. ಆಮೇಲೆ ಇನ್ಸ್ಟಾಗ್ರಾಮಿಂದನೂ ಕೂಡ ₹1 ಕೂಡ ಬಂದಿಲ್ಲ, ಆಯಿತಾ. ಇನ್ನು ನಾನೇ ಯೂಟ್ಯೂಬಿಗೆ ಹತ್ತತ್ರ $3,000-3,500 ರೂಪಾಯಿನ ಹಾಕಿದ್ದೀನಿ. ಇದು $3,000-3,500 ದುಡ್ಡು ಏನು ಹಾಕಿದ್ದೀನಿ ನಾನು ಯೂಟ್ಯೂಬಿಗೆ, ಇದು ನನ್ನ ಫ್ಯಾಷನ್, ನನ್ನ ಹುಚ್ಚಿಗೆ. ಆಮೇಲೆ ಈ ದುಡ್ಡು ಯಾವುದೋ ನನ್ನ ಪೇರೆಂಟ್ಸಿಂದಾಗಲಿ ನಮ್ಮ ಫ್ಯಾಮಿಲೀಸಿಂದಾಗಲಿ ನಾನು ಇಸ್ಕೊಂಡಿಲ್ಲ. ನಾನು ಒಂದು ಕಲೆಕ್ಟ್ ಮಾಡಿದಂಥ ದುಡ್ಡು, ಮತ್ತು ನಾನು ಇದನ್ನು ಸ್ವತಃ ದುಡ್ದಂಥ ದುಡ್ಡು ನಾನು ಹಾಕಿರೋವಂಥದ್ದು ಯೂಟ್ಯೂಬಿಗೆ, ಆಯಿತಾ. ಈಗ ನಿಮಗೊಂದು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಂತ ಅಂದರೆ ಮಿನಿಮಮ್ ನಿಮಗೆ ಏಜ್ 18 ಇಯರ್ಸ್ ಆಗಿರಬೇಕಾಗುತ್ತೆ. 18 ಇಯರ್ಸ್ ಆದಮೇಲೆ ನೀವು ಗಾಡಿ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸೋದಕ್ಕೆ ಒಂದು ಎಲಿಜಿಬಿಲಿಟಿ ಆಗುತ್ತೆ, ಆಯಿತಾ. ಅದೇ ರೀತಿ ಯೂಟ್ಯೂಬಲ್ಲಿ ನೀವು ಅಮೌಂಟ್ನ ಗಳಿಸ್ಬೇಕು ಅಂತ ಅಂದರೆ ಫಸ್ಟು ಎಲಿಜಿಬಿಲಿಟಿನ ಪಡ್ಕೊಳ್ಬೇಕಾಗುತ್ತೆ. ಎಲಿಜಿಬಿಲಿಟಿ ಪಡ್ಕೊಳ್ಳೋದು ಹೆಂಗೆ ಅಂದರೆ 18 ವರ್ಷ ಆಗ್ಬೇಕಾ? ಅಲ್ಲ. 21 ವರ್ಷ ಆಗ್ಬೇಕಾ? ಅಲ್ಲ. ಮಿನಿಮಮ್ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕಾಗುತ್ತೆ ಫಸ್ಟು. ಆಮೇಲೆ 4000 ವಾಚ್ ಟೈಮ್ ಅವರ್ಸ್ ಆಗಿರಬೇಕಾಗುತ್ತೆ. ಇದು ಮೇನು ಯೂಟ್ಯೂಬಲ್ಲಿ ಇನ್ಕಮ್ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ. ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಈಗ ಇರೋದು ಪ್ರೆಸೆಂಟಲ್ಲಿ 337 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ ಫಸ್ಟ್ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ಇನ್ನೂ ದುಡ್ಡು ಬಂದಿಲ್ಲ, ಆಯಿತಾ. 4000 ವಾಚ್ ಟೈಮ್ ಅವರ್ಸ್ ಆಗಿದೆ ನಾನು ಅದರಲ್ಲಿ, ಇಲ್ಲ. ಅದು ಅದರಲ್ಲಿ ಹತ್ತತ್ರ 2,2.5 ಆಗಿದೆ, ಆಯಿತಾ. ಅದೇ ರೀತಿ ಇವು 4000 ವಾಚ್ ಟೈಮ್ ಅವರ್ಸ್ ಆದಮೇಲೆ ಮತ್ತು 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೆ ದುಡ್ಡು ಬರುತ್ತೆ, ಆಯಿತಾ. ದುಡ್ಡು ಹೆಂಗೆ ಬರುತ್ತೆ? ಫಸ್ಟು ನೀವು ಇವಾಗ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ್ಮೇಲೆ ಅದೊಂದು 6 ಮಂತ್ಸ್ ಅಥವಾ ಒಂದು 8 ಮಂತ್ಸಲ್ಲೇ ನಿಮಗೆ ಫಸ್ಟು ಲರ್ನರ್ ಲೈಸೆನ್ಸ್ ಅಂತ ಬರುತ್ತೆ. ಆಮೇಲೆ ನಿಮಗೆ ನಿಮ್ಮ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಬರುತ್ತೆ. ಅದಾದಮೇಲೆ ನೀವು ನಿಮ್ಮ ಕಡೆ ನೀವು ಗಾಡಿ ಹೊಡ್ಕೊಂಡು ಅಡ್ಡಾಡ್ತಿರ್ಬೋದು, ಕೇಳೋರಿರಲ್ಲ, ಆಯಿತಾ. ಅದೇ ರೀತಿ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಪ್ಲೈ ಅಂತ ಬರುತ್ತೆ. ಯಾವಾಗ ಬರುತ್ತೆ? ನಿಮ್ಮ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಮತ್ತು 4000 ವಾಚ್ ಟೈಮ್ ಅವರ್ಸ್ ಆದಮೇಲೆ ಮಾನಿಟೈಸೇಷನ್ ಅಪ್ಲೈ ಅಂತ ಬರುತ್ತೆ. ಮಾನಿಟೈಸೇಷನ್ನ ಅಪ್ಲೈ ಮಾಡೋದಕ್ಕೆ ನಿಮಗೆ ಹತ್ತತ್ರ 1-1.5 ವರ್ಷ ಬೇಕಾಗುತ್ತೆ. ಮಾನಿಟೈಸೇಷನ್ನ ಪ್ರಕ್ರಿಯೆ ಮುಗಿಯೋದಕ್ಕೆ ಹತ್ತತ್ರ 1-1.5 ವರ್ಷ ಬೇಕಾಗುತ್ತೆ. ಅಥವಾ 6 ತಿಂಗಳಲ್ಲೇ ಮುಗಿಬೋದು, ಹೇಳೋಕ್ಕಾಗಲ್ಲ, ಆಯಿತಾ. ಈ ರೀತಿಯ ಒಂದು ಮಾನಿಟೈಸೇಷನ್ ಪ್ರಕ್ರಿಯೆ ಇದೆ. ಆದಮೇಲೆ ನಿಮಗೆ ಪ್ರತಿ ತಿಂಗಳು ಇಷ್ಟಿಷ್ಟು ದುಡ್ಡು ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದುಡ್ಡು ಹೆಂಗೆ ಕೊಡ್ತಾರೆ? ಇಂಡಿಯನ್ ರೂಪೀಸಲ್ಲಿ ಕೊಡ್ತಾರ? ಇಲ್ಲ, ಅಮೇರಿಕನ್ ಡಾಲರ್ಸಲ್ಲಿ ಕೊಡೋದು ನಮಗೆ ಅಮೌಂಟ್ನ, ಆಯಿತಾ. ಅಲ್ಲಿ ಅಮೇರಿಕನ್ ಡಾಲರ್ಸ್ ಕಡೆಯಿಂದ ಇಲ್ಲಿ ಬಂದಮೇಲೆ ನಮ್ಮ ಅಕೌಂಟಿಗೆ ಬಿದ್ದ ಮೇಲೆ ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನಮ್ಮ ದಾವಣಗೆರೆಯಲ್ಲೇ ನಮ್ಮ ದಾವಣಗೆರೆ ಯೂಟ್ಯೂಬರ್ಗೆ ಒಬ್ಬರು ಅವರ ಹೆಸರು ಬೇಡ, ಆಯಿತಾ. ಅವರಿಗೆ ಹತ್ತತ್ರ 29,000 ಫಸ್ಟ್ ಪೇಮೆಂಟ್ ಕ್ರೆಡಿಟ್ ಆಗಿರೋವಂಥದ್ದು, ಆಯಿತಾ. ಅದು ಫಸ್ಟ್ ತಿಂಗಳ ಸ್ಯಾಲ್ರಿ 29,000 ಬಂದಿರೋವಂಥದ್ದು. ಬಟ್ ಅದರಲ್ಲಿ ಅವರಿಗೆ ಬಂದಿರೋವಂಥದ್ದು ಬರೀ 25,000, ಹತ್ತತ್ರ 4,000 ಸಮಥಿಂಗ್, ಆಯಿತಾ. ಅಷ್ಟು ಅಮೌಂಟ್ನ ಟ್ಯಾಕ್ಸಿಗೆ ಅಂಥೇಳಿ ಫಸ್ಟ್ ಕಟ್ ಮಾಡ್ತಾರೆ, ಆಯಿತಾ. ಬರೀ 29,000ಗೆ 4,000 ಅಷ್ಟು ಕಟ್ ಮಾಡಿದ್ದಾರೆ ಅಂದರೆ ಇನ್ನು ದೊಡ್ಡ ಯೂಟ್ಯೂಬರ್ಸಿಗೆಲ್ಲ ಟ್ಯಾಕ್ಸ್ ಎಷ್ಟೆಷ್ಟು ಬೀಳುತ್ತೆ ಅಂಥೇಳಿ ನೀವು ಒಂದು ಅಂದಾಜು ಬರುತ್ತೆ, ಆಯಿತಾ. ಈ ರೀತಿ ಇರುತ್ತೆ ಪ್ರೊಸೆಸ್. ನನಗೆ ಇದುವರೆಗೂ ಕೂಡ ₹1 ಕೂಡ ಬಂದಿಲ್ಲ ಯಾವ ಕಡೆಯಿಂದನೂ. ಇದು ನನ್ನ ಒಂದು ಫ್ಯಾಷನ್, ನನಗೆ ಒಂದು ಹುಚ್ಚು, ನನ್ನ ಒಂದು ಇಂಟ್ರೆಸ್ಟ್ ಅಂತೇಳಿ ನಾನು ಇದನ್ನು ಮಾಡ್ತಾ ಇರೋವಂಥದ್ದು, ಆಯಿತಾ. ಇದು ಆಗಿತ್ತು ಯೂಟ್ಯೂಬ್ನ ಇನ್ಕಮ್ ಕತೆ. ಈಗ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ನನಗೆ ಯೂಟ್ಯೂಬ್ ಇನ್ಕಮ್ ಬರ್ತಿದೇನೋ ಇಲ್ಲ ಅನ್ನೋದು, ಆಯಿತಾ. ಕೆಲವರು ನನ್ನ ಮಾತನ್ನ ನಂಬಲ್ಲ, ಬಟ್ ಇರೋದನ್ನಂತೂ ಫ್ಯಾಕ್ಟ್ ಹೇಳಿದ್ದೀನಿ. ನಂಬೋದು ಬಿಡೋದು ನಿಮ್ಮ ಇದು. ನಿಮ್ಮಲ್ಲೂ ಕೂಡ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇರ್ತೀರಾ, ಏನೋ ಒಂದು ಆಸೆ ಹಿಡ್ಕೊಂಡು ಡ್ರೀಮ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತ ಇರ್ತೀರ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತ ಅಂದರೆ, ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಂದ್ಕೊಂಡಿದ್ದು ಸ್ಪೆಸಿಫಿಕ್ ಬೈಕ್ ರಿವ್ಯೂಸ್ ಮಾಡೋಣ, ಬೈಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ. ನನಗೆ ಬೈಕ್ ಬಗ್ಗೆ ತುಂಬ ಕ್ರೇಜ್, ಆಯಿತಾ. ಆ ಕ್ರೇಜ್ನ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಮತ್ತು ಇನ್ನೂ ನಾನು ಕೂಡ ಇನ್ಫಾರ್ಮೇಷನ್ನ ಜಾಸ್ತಿ
ಕಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿ, ಜೊತೆಗೆ ನಿಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡಿದ್ರೆ ನಾನು ನಿಮಗೆ ಈ ಇನ್ಫಾರ್ಮೇಷನ್ ವಿಡಿಯೋ ನಾನು ಮಾಡಿದ್ದು, ಆಯಿತಾ? ಓಕೆ, ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ, ಬಾಯ್ ಬಾಯ್. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಆ ಬ್ಲಾಗು ಯಾವ ಬ್ಲಾಗಲ್ಲಿ ಸಿಗ್ತೀನಿ ಗೊತ್ತಿಲ್ಲ, ಅಥವಾ ಒಂದು ಬೈಕ್ ರಿವ್ಯೂವಲ್ಲಿ ಸಿಗ್ಬೋದು, ಅಥವಾ ಇದೇ ರೀತಿ ಇನ್ಫಾರ್ಮೇಷನಲ್ ವೀಡಿಯೋಸ್ ಒಳಗೆ ಸಿಗ್ಬೋದು ಅಂತ ಹೇಳ್ತಾ ನಮಸ್ತೆ, ಬಾಯ್ ಬಾಯ್.